ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಮಾಡರ್ನ್ ಫಿಸಿಕ್ಸ್ ಫಸ್ಟ್ ಚಾಪ್ಟರ್ ಡುವಲ್ ನೇಚರ್ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಯಾರು 10 ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ನೋಡಿ, ಅದು ಸಿನಾಪ್ಸಿಸ್ ಭಾಳಷ್ಟು ಯೂಸ್ ಆಗುತ್ತೆ ನಿಮಗೆ KCET ಪ್ರಿಪ್ರೇಷನ್ ಸಲುವಾಗಿ. ಸೊ ಬನ್ನಿ ಫಸ್ಟ್ ಫಾರ್ಮುಲಾ ನೋಡೋಣ. ಸೊ ಫಸ್ಟ್ ಫಾರ್ಮುಲಾ ನೋಡಿ, ಎನರ್ಜಿ ಆಫ್ ಫೋಟಾನ್ ಇಂದ ಡಿನೋಟ್ ಮಾಡ್ತೀವಿ. E = H ನ್ಯೂ. H ಈಸ್ ನೋನ್ ಆಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಸೊ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ವ್ಯಾಲ್ಯೂಸ್ ಹೇಗೆ ತೊಗೋಬೇಕು, ಶಾರ್ಟ್ಕಟ್ಸ್ ಹೇಗೆ ಯೂಸ್ ಮಾಡಬೇಕು, ಫಾರ್ಮುಲಾಸ್ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. E = H ನ್ಯೂ. ನ್ಯೂ ಈಸ್ ಕಾಲ್ಡ್ ದಿ ಫ್ರೀಕ್ವೆನ್ಸಿ. ಮತ್ತು ನ್ಯೂಗೆ ನಾವು C/λ ಅಂತ ಬರೀಬೋದು. ಸೊ H ಆ್ಯಸ್ ಇಟ್ ಈಸ್, ನ್ಯೂ ಈಸ್ C/λ, ವೇರ್ λ ಈಸ್ ಕಾಲ್ಡ್ ದಿ ವೇವ್ ಲೆಂತ್, C ಈಸ್ ಕಾಲ್ಡ್ ದಿ ಸ್ಪೀಡ್ ಆಫ್ ಲೈಟ್. ಸೊ ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಕಟ್ ಫಾರ್ಮುಲಾ, ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಬರುತ್ತೆ. ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್, ಎನ್ ಅಂದರೆ ನಂಬರ್ ಆಫ್ ಫೋಟಾನ್ಸ್, ಪರ್ ಸೆಕೆಂಡ್ ಅಂದರೆ ಟಿ ಅಂದರೆ ಟೈಮ್. ಸೊ N/T = P/E ಬರಿಬೋದು. ಇಲ್ಲಿ P ಅಂದರೆ ಮೂಮೆಂಟಮ್ ಇಲ್ಲ ಪವರ್ ಇದೆ. ಸೊ P/Hc ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಬಹಳಷ್ಟು ಯೂಸ್ ಆಗುತ್ತೆ. ಸೊ N/T = P/Hc. ಸೊ ಆಲ್ವೇಸ್ ಪರ್ ಸೆಕೆಂಡೇ ಜಾಸ್ತಿ ಕೊಡ್ತಾರೆ. ಸೊ N = P/Hc ಅಂತ ತೊಗೋಬೋದು. ಸೊ ಡೈರೆಕ್ಟ್ ಕ್ವಶನಲ್ಲಿ ಪವರ್ ಕೊಟ್ಟಿಲ್ಲ ಅಂದರೆ ನೀವು ಫೋರ್ಸ್ ಕೊಟ್ಟಿರ್ತಾರೆ ಫಾರ್ಮುಲಾಲಿ. ಸೊ ಪವರ್ = ಫೋರ್ಸ್ ಇಂಟು ಸ್ಪೀಡ್ ಆಫ್ ಲೈಟ್ ಅಂತ ಹೇಳ್ಬೋದು. P = Fc. ಸೊ ಇದು ಫಾರ್ಮುಲಾ ಕೂಡ ಗೊತ್ತಿರಬೇಕು. ಸೊ ಇಂಡೈರೆಕ್ಟ್ ಕೇಳಿದ್ರೆ ಈ ಟೈಪ್ ಕೇಳ್ತಾರೆ, ಡೈರೆಕ್ಟ್ ಫಾರ್ಮುಲಾ ಬೇಸ್ ಕೇಳಿದ್ರೆ ಇದೇ ಡೈರೆಕ್ಟ್ ಫಾರ್ಮುಲಾ ಬೇಸ್ ಇರುತ್ತೆ. P/Hc. P is power, λ is wavelength, H is Planck's constant, C is speed of light. ನೆಕ್ಸ್ಟ್ ಫಾರ್ಮುಲಾ ನೋಡಿ, ಮೊಮೆಂಟಮ್ ಆಫ್ ಫೋಟಾನ್. P = mc, ವೇರ್ P is called the momentum. ಇಲ್ಲಿ ಪವರ್ ಇಲ್ಲ, ಇದು ಮೊಮೆಂಟಮ್ ಇದೆ. P = mc. ಹಾಗೆ P = mv ಅಂತ ಹೇಳ್ತೀವಿ, ಮೊಮೆಂಟಮ್ ಮಾಸ್ ಇಂಟು ವೆಲಾಸಿಟಿ. ಹಾಗೆ ಇಲ್ಲಿ ವೆಲಾಸಿಟಿ ಜಾಗದಲ್ಲಿ ಸ್ಪೀಡ್ ಆಫ್ ಲೈಟ್ ಇದೆ. P = mc ಆರ್ ಎಲ್ಸ್ H/λ. ಸೊ ಆಲ್ಮೋಸ್ಟ್ ಇದು ಫಾರ್ಮುಲಾ ರೆಫರ್ ಮಾಡಿ, P = mc ಅಂತ. ನೆಕ್ಸ್ಟ್ ವರ್ಕ್ ಫಂಕ್ಷನ್ ಫಾರ್ಮುಲಾ ನೋಡಿ. ವರ್ಕ್ ಫಂಕ್ಷನ್ಗೆ ಫೈ ಇಂದ ಡಿನೋಟ್ ಮಾಡ್ತೀವಿ. ಫೈ = H ನ್ಯೂ ನಾಟ್, ವೇರ್ H is called Planck's constant, ಫೈ is called work function. ನ್ಯೂ ನಾಟ್ is called the threshold frequency. ನ್ಯೂ ನಾಟ್ is called the threshold frequency or cut off frequency, which is equals to Hc/λ0, because nu is equals to C/λ ಬರೀಬೋದು. ಸೊ C/λ0 ಆಗುತ್ತೆ. λ0 is called the minimum wavelength or threshold wavelength or cut off wavelength ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫಾರ್ಮುಲಾ ನೋಡಿ, ಐನ್ಸ್ಟೀನ್ಸ್ ಈಕ್ವೇಷನ್ ಅಂತ. ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, E = 5 + Ke. E is total energy, 5 is work function, Ke is kinetic energy. ಸಿಕ್ಸ್ತ್ ಫಾರ್ಮುಲಾ, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, Ke = EV0. ಇದರ ಮೇಲೆ ಹೇಗೆ ಕ್ವಶನ್ಸ್ ಬರ್ತವೆ ಅಂದರೆ, ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ ಕೈನೆಟಿಕ್ ಎನರ್ಜಿ ಕೊಡಲ್ಲ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ 2 ವೋಲ್ಟ್ ಅಂತ ಕೊಟ್ಟಿರ್ತಾರೆ. ಆವಾಗ ನೀವು ಕೈನೆಟಿಕ್ ಎನರ್ಜಿ ಹೇಗೆ ಫೈಂಡ್ ಮಾಡ್ತೀರಾ ಅಂದರೆ, ಸೇಮ್ 2 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರಿಬೋದು ಕೈನೆಟಿಕ್ ಎನರ್ಜಿಗೆ. ಅಂದರೆ stopping potential in some volts is equals to kinetic energy of that same value in electron volt ಅಂತ ಹೇಳ್ಬೋದು. ಸ್ಟಾಪಿಂಗ್ ಪೊಟೆನ್ಷಿಯಲ್ 5 ವೋಲ್ಟ್ ಇದ್ದರೆ ಕೈನೆಟಿಕ್ ಎನರ್ಜಿ ಸೇಮ್ ವ್ಯಾಲ್ಯೂ ಇರುತ್ತೆ ವಿತ್ ಎಲೆಕ್ಟ್ರಾನ್ ವೋಲ್ಟ್, 5 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ಬೋದು. ಸೊ ಕ್ವಶನಲ್ಲಿ ಕನ್ಫ್ಯೂಸ್ ಆಗಬೇಡಿ, ಕೈನೆಟಿಕ್ ಎನರ್ಜಿ ಕೊಟ್ಟಿಲ್ಲ, ಇದು ಹೇಗೆ ಯೂಸ್ ಮಾಡಬೇಕು ಫಾರ್ಮುಲಾ ಅಂತ. ಸೊ ಡೈರೆಕ್ಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೊಟ್ಟರೆ ಅದೇ ವ್ಯಾಲ್ಯೂ ಯೂಸ್ ಮಾಡಿ ವಿತ್ ಎಲೆಕ್ಟ್ರಾನ್ ವೋಲ್ಟ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಈ ವೋಲ್ಟ್ಸಲ್ಲಿದ್ದಾಗ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಆರ್ ಎಲ್ಸ್ ಕೈನೆಟಿಕ್ ಎನರ್ಜಿಗೆ ಹಾಫ್ mv² ಬರೀಬೋದು, EV0. mv² = EV0. ಇದು V0 ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದೆ, ಇದು ಸ್ಪೀಡ್ ಅಂತ ಹೇಳ್ಬೋದು ಆರ್ ವೆಲಾಸಿಟಿ ಅಂತ ಹೇಳ್ಬೋದು. ಹಾಫ್ mv² = EV0. ಕನ್ಫ್ಯೂಸ್ ಆಗಬೇಡಿ, V0 ಸ್ಟಾಪಿಂಗ್ ಪೊಟೆನ್ಷಿಯಲ್, V ವೆಲಾಸಿಟಿ ಇದೆ. ನೆಕ್ಸ್ಟ್ ದಿ ಇಂಪಾರ್ಟೆಂಟ್ ಫಾರ್ಮುಲಾ, ಇಂಟೆನ್ಸಿಟಿ. ಇಂದ ಡಿನೋಟ್ ಮಾಡ್ತೀವಿ. ಇಂಟೆನ್ಸಿಟಿ = ಎನರ್ಜಿ ಡಿವೈಡೆಡ್ ಬೈ ಏರಿಯಾ ಇಂಟು ಟೈಮ್ ಆರ್ ಪವರ್ ಡಿವೈಡೆಡ್ ಬೈ ಏರಿಯಾ, ಬಿಕಾಸ್ ಎನರ್ಜಿ ಬೈ ಟೈಮ್ ಈಸ್ ನೋನ್ ಆಸ್ ಪವರ್. ಆರ್ ಎಲ್ಸ್ I = P/A, ಪವರ್ ಬೈ ಏರಿಯಾ. ಎ ಜಾಗದಲ್ಲಿ ಇಲ್ಲಿ 4πr² ಆಗುತ್ತೆ, ಏರಿಯಾ 4πr² ಆಗುತ್ತೆ. ಸೊ ಇಲ್ಲಿಂದ ಒಂದು ರಿಲೇಷನ್ ಬರುತ್ತೆ, ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್. ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದರ ಮೇಲೆ KCET ಅವ್ರ ನೀಟ್ ಆಗಲಿ JEE ಆಗಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿ, ಬಹಳಷ್ಟು ಕನ್ಸೆಪ್ಟ್ ಇದರ ಮೇಲೆ ರಿಪೀಟ್ ಆಗಿದೆ ಇಂಟೆನ್ಸಿಟಿ ಟಾಪಿಕ್ ಮೇಲೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಂತ ಹೇಳಬೇಕು ನೀವು. ಫಾರ್ ಎಕ್ಸಾಂಪಲ್ ಇಂಟೆನ್ಸಿಟಿ 1 ಕೊಟ್ಟಿರ್ತಾರೆ, ಫಸ್ಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ 0.5 ಮೀಟರ್ ಆರ್ ಸಮಥಿಂಗ್, ಮತ್ತೆ ಅದಕ್ಕೆ ಹೇಳ್ತಾರೆ 1/4 ಮಾಡಿದೀವಿ, ಹಾಫ್ ಮಾಡಿದ್ವಿ, ಟ್ವೈಸ್ ಮಾಡಿದ್ವಿ, ಏನಾದರೂ ಕೊಡ್ಬೋದು ಕ್ವಶನಲ್ಲಿ. ಫೈಂಡ್ ದಿ ಸೆಕೆಂಡ್ ಇಂಟೆನ್ಸಿಟಿ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈಗ ನೋಡಿ ಕಾನ್ಸ್ಟೆಂಟ್ಸ್ ಯೂಸ್. ನಾನು ಹೇಳಿದೆ ಫಸ್ಟ್ ಫಾರ್ಮುಲಾ ಇಲ್ಲಿ E = H ನ್ಯೂ, Hc/λ. ಸೊ ಇಲ್ಲಿ H ನ್ಯೂ ಶಾರ್ಟ್ಕಟ್ಸ್ ಹೇಳ್ತಾ ಇದ್ದೀನಿ, ಏನೇನು ವ್ಯಾಲ್ಯೂಸ್ ತಗೋಬೇಕು. ಫಸ್ಟ್ ಆಫ್ ಆಲ್ H ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.634 × 10⁻34 ಜೂಲ್ ಸೆಕೆಂಡ್ ವ್ಯಾಲ್ಯೂ ಇದೆ. ಮತ್ತು Hcಗೆ ನಾನು ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ, ವ್ಯಾಲ್ಯೂ 19.875 × 10⁻26 ಬರುತ್ತೆ. ಸೊ ಎವ್ರಿ ಟೈಮ್ ನೀವು ಫಾರ್ಮುಲಾಲಿ E = Hc/λ ಅಂತ ಇರುತ್ತೆ. ಸೊ ಇಲ್ಲಿ H 6.63 ಮತ್ತು C ವ್ಯಾಲ್ಯೂ 3 × 10⁸ ಮಾಡ್ತೀರಾ, ಅದು ಲೇಟ್ ಆಗುತ್ತೆ, ಮಾಡಬೇಡಿ. ಸೊ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಯೂಸ್ ಮಾಡಿ ಶಾರ್ಟ್ಕಟ್ ಆಗಿರುತ್ತೆ 19.875 × 10⁻26. ಸೊ ಇದು ಕೂಡ ನಿಮಗೆ ನೆನಪಿರಲ್ಲ ಅಂದರೆ, ಸೊ ಡೈರೆಕ್ಟ್ 20 × 10⁻26 ಅಂತ ನೆನಪಿಟ್ಕೋಬೋದು ಶಾರ್ಟ್ಕಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ.
ಮತ್ತು 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ 1.6 ಇಂಟು 10⁻⁻19 ಜೋಲ್ಸ್ ಅಂತ ಹೇಳ್ಬೋದು. ಮತ್ತು E = hc/λ ಎವ್ರಿ ಟೈಮ್ ಯೂಸ್ ಮಾಡಬಾರ್ದು, ಶಾರ್ಟ್ಕಟ್ ಫಾರ್ಮುಲಾ ಹೇಳ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈಗ 8th ಫಾರ್ಮುಲಾ ನೋಡಿ, ಡಿ ಬ್ರೋಗ್ಲಿಸ್ ವೇವ್ಲೆಂತ್. ಸೊ ವೇವ್ಲೆಂತ್ಗೆ ಲ್ಯಾಂಬ್ಡಾಯಿಂದ ಡಿನೋಟ್ ಮಾಡ್ತೀವಿ. λ = h/mv. ಸೊ ಡಿ ಬ್ರೋಗ್ಲಿಸ್ ವೇವ್ಲೆಂತ್ λ h/mv ಆರ್ ಎಲ್ಸ್ ಮಾಸ್ ಇಂಟು ವೆಲಾಸಿಟಿ ಇಸ್ ನೋನ್ ಆಸ್ ಮೊಮೆಂಟಮ್. ಸೊ ಪಿ h/p ಅಂತ ಬರೀಬೋದು. ಮತ್ತು ಇನ್ನೊಂದು ಫಾರ್ಮೆಟಲ್ಲಿ ಕ್ವಶನ್ ಕೇಳ್ತಾರೆ, ಮಾಸ್ ವೆಲಾಸಿಟಿ ಕೇಳಿದ್ರೆ ಇದು ಯೂಸ್ ಮಾಡ್ಬೋದು, ಮೊಮೆಂಟಮ್ ಕೊಟ್ಟರೆ ಇದು ಫಾರ್ಮುಲಾ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ, ಮೊಮೆಂಟಮ್ ಏನೂ ಕೊಟ್ಟಿಲ್ಲ, ಸೊ ಇದು ಫಾರ್ಮುಲಾ ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟೇಜ್ ಏನಾದರೂ ಚಾರ್ಜ್ ಕೊಟ್ಟಿದ್ರೆ ಇದು ಫಾರ್ಮುಲಾಸ್ ಯೂಸ್ ಮಾಡ್ಬೋದು. ಸೊ λ = h/√2m/ke. m is mass, h is Planck's constant, λ is wavelength, ke is kinetic energy. or else h /√2m/qv. ಕ್ವಶನಲ್ಲಿ ಚಾರ್ಜ್ ಕೊಟ್ಟಾಗ ಆರ್ ಎಲ್ಸ್ ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಾಗ ಇದು ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲಿ ವಿ ವೆಲಾಸಿಟಿ ಇಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ ಇದು. ಸೊ ಈಗ ಶಾರ್ಟ್ಕಟ್ ಫಾರ್ಮುಲಾ ನೋಡಿ, ನೀಟ್ 2020 ಇದು ಕ್ವಶನ್ ಬಂದಿತ್ತು, ಇದು ಫಾರ್ಮುಲಾ ಮೇಲೆ λ ಆಫ್ ಎಲೆಕ್ಟ್ರಾನ್ = 12.27 /√v ಆಂಗ್ಸ್ಟ್ರಮ್. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ. ಡೈರೆಕ್ಟ್ ನಿಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕಂದರೆ ಎಲೆಕ್ಟ್ರಾನ್ ಸಲುವಾಗಿ 12.27 /v ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಡೈರೆಕ್ಟ್ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ, ಇನ್ ಆಂಗ್ಸ್ಟ್ರಮ್ಸ್ ಬರುತ್ತೆ. ನಮಗೆ ನ್ಯಾನೋಮೀಟರಲ್ಲಿ ಬೇಕಂದರೆ 1.227 /√v ನ್ಯಾನೋಮೀಟರ್ ಅಂತ ಹೇಳ್ಬೋದು. ಇದು ಡೆಸಿಮಲ್ ಪಾಯಿಂಟ್ ಈ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನ್ ಸಲುವಾಗಿ ನೀಟ್ 2020 ಪೇಪರ್ ನೀವು ಚೆಕ್ ಮಾಡ್ಬೋದು. ಇದು ಫಾರ್ಮುಲಾ ಮೇಲೆ ಕ್ವಶನ್ ಬಂದಿತ್ತು. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಇರುತ್ತೆ, ಶಾರ್ಟ್ಕಟ್ ಫಾರ್ಮುಲಾ ಆಗಿರುತ್ತೆ ಇದು. ಸೊ ಎಲೆಕ್ಟ್ರಾನ್ ಸಲುವಾಗಿ ಆಯಿತು. ಈಗ ಪ್ರೋಟಾನ್ ಸಲುವಾಗಿ ನೋಡಿ 0.286 /√v ಆಂಗ್ಸ್ಟ್ರಮ್ ಅಂತ ಹೇಳ್ಬೋದು. ಮತ್ತು ಡ್ಯೂಟ್ರಾನ್ ಸಲುವಾಗಿ 0.202 /√v ಆಂಗ್ಸ್ಟ್ರಮ್. ಹಾಗೆ ಅಲ್ಫಾ ಪಾರ್ಟಿಕಲ್ ಸಲುವಾಗಿ 0.101 /√v ಆಂಗ್ಸ್ಟ್ರಮ್. ಸೊ ಇಷ್ಟೆಲ್ಲ ನೆನಪಿಟ್ಕೋಬೇಕು ನೀವು. ಮೇನ್ ಲ್ಯಾಂಬ್ಡಾ ಆಫ್ ಎಲೆಕ್ಟ್ರಾನ್ ಮತ್ತು ಲ್ಯಾಂಬ್ಡಾ ಆಫ್ ಅಲ್ಫಾ ಪಾರ್ಟಿಕಲ್ ಭಾಳಷ್ಟು ಯೂಸ್ ಆಗುತ್ತೆ. ಸೊ ನಿಮ್ಮ ಟಿಪ್ಸ್ ಮೇಲೆ ಇದು ಫಾರ್ಮುಲಾಸ್ ಇರಬೇಕು. ಸೊ ಶಾರ್ಟ್ಕಟ್ಸ್ ಆಗಿರುತ್ತೆ ಇದು. ನೆಕ್ಸ್ಟ್ ನೋಡಿ ಲ್ಯಾಂಬ್ಡಾ ಆಫ್ ನ್ಯೂಟ್ರಾನ್ ನೋಡಿ, ಅಷ್ಟೇನು ಕೇಳಲ್ಲ, ಬಟ್ ನೆನಪಿದ್ರೆ ಇಟ್ಸ್ ಓಕೆ. 0.286 ಕೈನೆಟಿಕ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಶಾರ್ಟ್ಕಟ್ ಆಗಿರುತ್ತೆ ಇದು, ಇನ್ ಆಂಗ್ಸ್ಟ್ರಮ್ಸ್ ಬರುತ್ತೆ ಲ್ಯಾಂಬ್ಡಾ. ಮತ್ತು ಇನ್ನೊಂದು ಫಾರ್ಮುಲಾ ನೋಡಿ, λ = h/√2mkt. k is known as Boltzmann constant. ಅದರದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ 1.38 ಇಂಟು 10⁻⁻23 ಜೂಲ್ಸ್ ಪರ್ ಕೆಲ್ವಿನ್ ಇದೆ. ಮತ್ತು ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಕರಿತೀವಿ. ಸೊ ಬೋಲ್ಸ್ಮ್ಯಾನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದೀನಿ ಆಲ್ರೆಡಿ. λ = h/√2mkt. ಏನಾದರೂ ಬೋಲ್ಸ್ಮ್ಯಾನ್ ಕಾನ್ಸ್ಟೆಂಟ್ ಆರ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಕ್ವಶನಲ್ಲಿ ಕೊಟ್ಟರೆ ಇದು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಈಗ 13th ಫಾರ್ಮುಲಾ ನೋಡಿ, λ ಆಫ್ ಥರ್ಮಲ್ ನ್ಯೂಟ್ರಾನ್. ಸೊ ಇದು ಕೂಡ ನೆನಪಿರಲ್ಲ ಅಂದರೆ ಇಟ್ಸ್ ಓಕೆ, ಬಟ್ ನೆನಪಿದ್ರೆ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. 30.83 /√T ಆಂಗ್ಸ್ಟ್ರಮ್. ಸೇಮ್ ಟಿ ಅಬ್ಸಲ್ಯೂಟ್ ಟೆಂಪ್ರೇಚರ್ ಆಗಿರುತ್ತೆ, ಎಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ 14th ಫಾರ್ಮುಲಾ, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇಷ್ಟೊಂದು ಶಾರ್ಟ್ಕಟ್ ಇದೆ, ಇದು ಫಾರ್ಮುಲಾ ಬಹಳಷ್ಟು ಜಾಗದಲ್ಲಿ ಯೂಸ್ ಆಗುತ್ತೆ. ಸೊ ಇದು ಶಾರ್ಟ್ಕಟ್ ನಿಮಗೆ ಬರಲೇಬೇಕು. E = PC, E = PC, E is energy, P is momentum, C is speed of light. ಸೊ ರಿಲೇಷನ್ಶಿಪ್ ಬಿಟ್ವೀನ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಕೇಳಿದ್ರೆ E = PC ಅಂತ ಹೇಳ್ಬೋದು. ಮತ್ತು ಎವ್ರಿ ಟೈಮ್ E = hc/λ ಫಾರ್ಮುಲಾ ಯೂಸ್ ಮಾಡಬೇಡಿ ನೀವು, ಡೈರೆಕ್ಟ್ ಇದು ಫಾರ್ಮುಲಾ ಯೂಸ್ ಮಾಡಿ. ಬಿಕಾಸ್ ಕ್ವಶನಲ್ಲಿ E = 5 + ke ಐನ್ಸ್ಟೀನ್ಸ್ ಈಕ್ವೇಷನಲ್ಲಿ ಆಲ್ವೇಸ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ಸಲ್ಲಿ ಕೊಟ್ಟಿರ್ತಾರೆ. ಆಪ್ಷನ್ಸ್ ನೀವು ಕೂಡ ಚೆಕ್ ಮಾಡ್ಬೋದು. ಜೋಲ್ಸಲ್ಲಿ ಕೊಟ್ಟರೆ ಮತ್ತೆ ಕನ್ವರ್ಟ್ ಮಾಡ್ಬೋದು, ಬಟ್ ಆಲ್ಮೋಸ್ಟ್ ಎವ್ರಿ ಟೈಮ್ ಆಪ್ಷನ್ಸ್ ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಫಾರ್ಮುಲಾ ಯೂಸ್ ಮಾಡಿ. E = 12,400 /λ ಇನ್ ಆಂಗ್ಸ್ಟ್ರಾಮ್. ಸೊ ಡೈರೆಕ್ಟ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. hc/λ ಮಾಡಿದ್ರೆ ಬಹಳಷ್ಟು ಲೆಂದಿ ಮೆಥಡ್ ಆಗುತ್ತೆ. ಇದು ಡೈರೆಕ್ಟ್ ಫಾರ್ಮುಲಾ ಕೊಡ್ತಿದ್ದೀನಿ ನಿಮಗೆ. E = 12400 /λ ಇನ್ ಆಂಗ್ಸ್ಟ್ರಮ್ಸ್. ಸೊ ಆಂಗ್ಸ್ಟ್ರಮ್ಸ್ ಅಲ್ಲಿ ಇರಬೇಕು. ಸೊ ನ್ಯಾನೋಮೀಟರಲ್ಲಿ ಕೊಟ್ಟರೆ 1 0 ಸ್ಕಿಪ್ ಮಾಡಬೇಕು. ಸೊ 1240 ಆಗುತ್ತೆ, ಆವಾಗ ನ್ಯಾನೋಮೀಟರ್ ತಗೋಬೇಕು ಇಲ್ಲಿ. ಸೊ ಡೈರೆಕ್ಟ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟಲ್ಲಿ ಬರುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ. ಸೊ ನೆಕ್ಸ್ಟ್ ಫಾರ್ಮುಲಾ ನೋಡಿ, ಡಿ ಬ್ರೋಗ್ಲಿ ವೇವ್ಲೆಂತ್ ಅಸೋಸಿಯೇಟ್ಸ್ ವಿತ್ ಗ್ಯಾಸ್ ಮಾಲಿಕ್ಯೂಲ್. ಸೊ ಗ್ಯಾಸ್ ಮಾಲಿಕ್ಯೂಲ್ ಮೇಲೆ ಕ್ವಶನ್ಸ್ ಬಂದಾಗ λ = h/mv ಇರುತ್ತೆ, ಬಟ್ ಇಲ್ಲಿ VRMS ಆಗಿರುತ್ತೆ. ಆರ್ ಎಲ್ಸ್ h/√3mkbt. kb is called Boltzmann constant and T is absolute temperature. ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ಇದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಬರುತ್ತೆ. ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಟ್ ಟೆಂಪರೇಚರ್ T ಈಸ್ 3/2 ಟೈಮ್ಸ್ ಆಫ್ KT ಅಂತ ಹೇಳ್ಬೋದು. 3/2 ಟೈಮ್ಸ್ ಆಫ್ ಬೋಲ್ಸ್ಮ್ಯಾನ್ ಕಾನ್ಸ್ಟೆಂಟ್ ಇಂಟು ಟೆಂಪರೇಚರ್ ಅಂತ ಹೇಳ್ಬೋದು. ಸೊ E = 3/2 KT ಅಂತ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಬರುತ್ತೆ ಇದು ಪಾಯಿಂಟ್. ಸಿ ಟಿಗೆ ಏನು ಅಷ್ಟೇನು ಯೂಸ್ ಆಗಲ್ಲ, ಬಟ್ ನೆನಪಿದ್ರೆ ಇಟ್ಸ್ ಓಕೆ ಅಂತ ಹೇಳ್ಬೋದು. ಸೊ ಈಗ ಇನ್ನೂ 2 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಇದು. ಸೊ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ. ಇದು ನಿಮಗೆ ಗೊತ್ತಿರಬೇಕು. ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ. ಅಂದರೆ ಇಂಟೆನ್ಸಿಟಿ ಜಾಸ್ತಿ ಮಾಡಿದಾಗ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಕ್ವಶನಲ್ಲಿ ಕೊಟ್ಟಿರ್ತಾರೆ, I1 ಕೊಟ್ಟಿರ್ತಾರೆ, I2 ಕೊಟ್ಟಿರ್ತಾರೆ, ಕರೆಂಟ್ 1 ಕೊಡ್ತಿರ್ತಾರೆ. ಸೊ ಕರೆಂಟ್ 2 ಕೇಳಿರ್ತಾರೆ. ಸೊ ಎಲ್ಲ ವ್ಯಾಲ್ಯೂಸ್ ಡೈರೆಕ್ಟ್ I1/I2 = ಕರೆಂಟ್ 1/ಕರೆಂಟ್ 2 ಅಂತ ಹೇಳ್ಬೋದು. ಮತ್ತು ಇಂಟೆನ್ಸಿಟಿ ಈಸ್
ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇಂಟೆನ್ಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಏನಾದರೂ ಫ್ರೀಕ್ವೆನ್ಸಿ ಚೇಂಜ್ ಮಾಡಿದ್ರೆ ಇಂಟೆನ್ಸಿಟಿ ಚೇಂಜ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್. ಸೊ ಗ್ರಾಫ್ ಹೇಗೆ ಬರುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಸಲುವಾಗಿ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಫೋಟೋ ಕರೆಂಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕೈನೆಟಿಕ್ ಎನರ್ಜೀಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆ್ಯಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಅಂದರೆ ಇಂಟೆನ್ಸಿಟಿ ಜಾಸ್ತಿ ಆದರೂ ಮಾಡ್ಬೋದು, ಕಡಿಮೆ ಆದರೂ ಮಾಡ್ಬೋದು, ಕೈನೆಟಿಕ್ ಎನರ್ಜಿ ಮೇಲೆ ಏನು ಎಫೆಕ್ಟ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್. ಸೊ ಕೈನೆಟಿಕ್ ಎನರ್ಜಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಇಲ್ಲಿ ಇಂಟೆನ್ಸಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಇದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಗ್ರಾಫ್ ಕ್ವಶನ್ಸ್ ಕೂಡ ಹೇಳ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.